ಮೇಡಮ್, ಈಗ ನಟಿ ಶ್ರುತಿ ಅವರು ಪಕ್ಷದಲ್ಲೂ ಕೂಡ ಇದೆ, ಸಿನಿಮಾ ಕಾರ್ಯ ಕೂಡ ಇದೆ. ಸರ್ಕಾರದ ಗ್ಯಾರಂಟಿಗಳನ್ನ ಬೈಯಬಾರ್ದು. ಮಹಿಳೆಯರು ದಾರಿ ತಪ್ಪಿದ್ದಾರೆ, ಸಂಸ್ಕೃತಿಯನ್ನು ಮರೆತಿದ್ದಾರೆ, ಗಂಡಂದ್ರು ಹೆಂಡತಿ ಎಲ್ಲೋದ್ರು ಅಂತ ಹುಡುಗ ಅಳುವಂತ ಪರಿಸ್ಥಿತಿ ಬಂದಿದೆ. ಮಕ್ಕಳೆಲ್ಲರೂ ಕೂಡ ಇವತ್ತು ನಿರ್ಗತಿಕರಾಗ್ತಿದ್ದಾರೆ, ಊಟ ಇಲ್ಲದೆ ಪರದಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ಏನೋ ಪ್ರಕರಣ ದಾಖಲು. ಇತ್ತೀಚೆಗೆ ತಾನೇ ಕುಮಾರಸ್ವಾಮಿ ಅವರು ಕೂಡ ಮಹಿಳೆಯರ ಬಗ್ಗೆ ಅವಾಚ್ಯವಾಗಿ ಮಾತಾಡಿದ್ರು. ಕುಮಾರಸ್ವಾಮಿ ಅವರು ಮಾತಾಡಿದ್ರು, ಆಮೇಲೆ ಮಹಿಳಾ ಆಯೋಗ ಅದಕ್ಕೆ ಸುಮೋಟೋ ದಾಖಲು ಮಾಡಿಕೊಂಡ್ರು. ಆಮೇಲೆ ಅವರು ಬಹಿರಂಗವಾಗಿ ನಾನು ಕೇಳಿದರೆ ತಪ್ಪಾಯಿತು ಅಂತಲೂ ಹೇಳಿದ್ರು. ಅಷ್ಟೆಲ್ಲ ಆದಮೇಲೂ ಸಹ ಶ್ರುತಿಯವರು ಒಂದು ಹೆಣ್ಣುಮಗಳಾಗಿ ರಾಜಕೀಯದ ಒಂದು ಸಭೆಯಲ್ಲಿ ಇನ್ನೊಬ್ಬಳು ಹೆಣ್ಣು ಮಗಳನ್ನು ಬಸ್ ಹತ್ತಿ ಎಲ್ಲಿಗಂದ್ರಲ್ಲಿ ಹೋಗ್ಬಿಡ್ತಾರೆ ಅಂತ, ಮತ್ತು ಮಕ್ಕಳಿಗೆ ಈ ಥರ ಎಲ್ಲ ಮಾತಾಡೋದು, ಅದು ಒಂದು ಹೆಣ್ಣು ಮಗಳಿಂದ, ಅದು ಗೌರ್ಮೆಂಟ್ ಸ್ಕೀಮ್ಸು ಹೆಣ್ಣು ಮಗಳ ಸಬಲೀಕರಣಕ್ಕೆ ಉಪಯೋಗ ಆಗುವಂಥ ಸ್ಕೀಮ್ಸ್ ಬಗ್ಗೆ ಈ ಥರ ರಾಜಕೀಯ ಭಾಷಣಗಳಲ್ಲಿ ಇನ್ನೊಂದು ಹೆಣ್ಣನ್ನು ಲಘುವಾಗಿ ಮಾತಾಡೋದು ನಾನು ತೀವ್ರವಾಗಿ ಖಂಡಿಸ್ತೀನಿ. ಮತ್ತು ಅವ್ರಿಗೂ ಸಹ ನಾನು ನೋಟಿಸ್ ಕಳಿಸ್ತಾ ಇದ್ದೀನಿ. ಇವತ್ತು ಅವರು 7 ದಿನಗಳಲ್ಲಿ ಆಯೋಗಕ್ಕೆ ಬಂದು ಹಾಜರಾಗಿ ಅದ್ರ ವಿವರಣೆಯನ್ನು ಕೊಡಬೇಕು. ಇತ್ತೀಚಿನ ದಿನಗಳಲ್ಲಿ ಓಕೆ, ಗಂಡು ಮಕ್ಕಳು ಗಂಡಸರು ಹೆಂಗಂದ್ರೆ ಹಾಗೆ ಮಾತಾಡ್ತಾ ಇದ್ದಾರೆ ಅಂತ ನಾವು ಅವ್ರ ವಿರುದ್ಧ ಹೋರಾಡ್ತಾ ಇದ್ದರೆ, ಆ ನಿಟ್ಟಿನಲ್ಲಿ ಹೆಣ್ಣು ಸಹ ಹೆಣ್ಣಿಗೆ ಶತ್ರುವಾಗಿ ಹೊರಟಿರೋದು, ಹೆಣ್ಣಿನ ಬಗ್ಗೆ ಹೀಯಾಳಿಸೋದು, ಹೆಣ್ಣಿನ ಬಗ್ಗೆ ಕೇವಲವಾಗಿ ಮಾತಾಡೋದು, ಇದು ಎಂಥ ದುರದೃಷ್ಟಕರ ಅಂತ ನಾನು ಈ ಮುಖಾಂತರ ಹೇಳ್ತೀನಿ. ಯಾರು ಈ ಥರ ಮಾಡಬಾರ್ದು, ಮಾತಾಡಕೂಡ್ದು ಸಹ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.